ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ಶೃಂಗೇರಿಗೆ ಹೋಗಿದ್ವಿ ಅಂತ ಹೇಳಿದೆ. ಆ ವಿಡಿಯೋ ನೋಡ್ಕೊಂಬನ್ನಿ. ಯಾರಾದರೂ ನೋಡಿಲ್ಲ ಅಂದರೆ ಇಲ್ಲಿ ಐ ಕಾರ್ಡಲ್ಲಿ ಹಾಕ್ತೀವಿ. ಸೊ ಶೃಂಗೇರಿಯಿಂದ ವಾಪಸ್ ಬ್ಯಾಂಗ್ಳೂರ್ಗೆ ಹೋಗೋವಾಗ ಆನ್ ದ ವೇ ಅಲ್ಲಿ ಬೇಲೂರಿಗೆ ಹೋಗಿದ್ವಿ. ಸೊ ಅದರದ್ದು ಕಂಟಿನ್ಯೂಷನ್ ವ್ಲಾಗ್ ಇಲ್ಲಿ. ಬೇಲೂರಿಗೆ ಇನ್ನೇನು ಹತ್ರ ರೀಚ್ ಆಗೋ ಟೈಮಲ್ಲಿ ಕಾಫಿ ತೋಟಗಳಿತ್ತು. ಸೊ ಕಾಫಿ ತೋಟಗಳು ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾಯಿತ್ತು. ನಮಗೆ ಅದ್ರದ್ದು ಐಡಿಯಾನೇ ಇದ್ದಿಲ್ಲ. ಫಸ್ಟ್ ಟೈಮ್ ನಾನು ಕಾಫಿ ತೋಟ ಹೂವು ಬಿಟ್ಟಿರೋದು ನೋಡಿರೋದು ಈ ಥರ ಸ್ಮೆಲ್ ಬರ್ತಾ ಇದೆ. ಎಂತ ಸ್ಮೆಲ್ ಅಂತಂದರೆ ಮಲ್ಲಿಗೆ ಹೂವು ಸ್ಮೆಲ್ ಬರಲ್ಲ, ಸಣ್ಣ ಮಲ್ಲಿಗೆ ಸೇಮ್ ಆ ಥರ ಕಾರ್ ನಿಲ್ಸಿದ್ರೆ ಅಲ್ಲಿವರೆಗೂ ಸ್ಮೆಲ್ ಬರ್ತಾ ಇದೆ. ಸಖತ್ತಾಗಿದೆ. ನಮ್ಮ ಮನೆಯವರು ಅವಾಗಲೇ ಹೇಳಿದ್ರು, ಅವ್ರು ನಿದ್ದೆ ಮಾಡಿಬಿಟ್ಟಿದ್ರು, ಅಲ್ಲೆಲ್ಲ ನೋಡ್ಬಿಟ್ಟು ಹೇಳಿದ್ರು ಸ್ಮೆಲ್ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಇಷ್ಟು ಸ್ಮೆಲ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ರು. ಅವ್ರ ಮನೆಯವ್ರು ಮಾಡ್ತಾರೆ ವಿಡಿಯೋ. ಅದೇ ಹಾಂ ಇಲ್ಲಿ ಹೇಳ್ರಿ. ಹೂವು ಫ್ರೆಶ್ ಹೂವು ಅಲ್ಲಿ ನೋಡಿ ಕಾಫಿ ಅಲ್ಲಿ ನೋಡಿ ಪ್ರಜು ಕಾಫಿ ಹಣ್ಣಿಲ್ಲ. ಕಾಫಿ ಹಣ್ಣು ಯಾರಾದ್ರೂ ನೋಡಿದ್ರೆ ನೋಡಿ ಅದು ಹಣ್ಣಾಗಿದೆ. ಕಾಯಿ ಬಂದು ಗ್ರೀನ್ ಕಲರ್ ಇರುತ್ತೆ. ನೀನು ಎದ್ದೇಳ್ಬಿಟ್ಟಿದ್ಯಾ? ಯಾಕೆ ಎದ್ದೇಳಿದ್ದು? ಸ್ಮೆಲ್ ಮಲ್ಪುಲ್ ತೋಟಕ್ಕೆ ಪೈನ ಕಟ್ಟಂದಿ కదా. ಸಣ್ಣ ಮಲ್ಪುಲು ಮಲ್ಗೆ ತೋಟಕ್ಕೆ ಹೋದಂಗಿದೆ. ಕನ್ನಡದಲ್ಲಿ ಮಾತಾಡ್ರಿ. ಕಾರ್ ಇಳಿಸಿದ ತಕ್ಷಣ ಫುಲ್ ಘಮ 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 ಅಂತ ಬರ್ತಾ ಇದೆ ಅಲ್ಲಿವರೆಗೂ. ಲಾಸ್ಟ್ ಟೈಮ್ ನಾವು ಮಡಿಕೇರಿಗೆ ಹೋಗಿದ್ವಲ್ಲ, ಆವಾಗ ಕಾಫಿ ತೋಟ ನೋಡೋಣ ಅಂತ ಒಳಗಡೆ ಹೋಗಿದ್ರೆ ಕಾಲ್ಗೆಲ್ಲ ಹುಳ ಎಲ್ಲ ಹತ್ಬಿಟ್ಟಿತ್ತು. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಒಳಗಡೆ ಹುಳ ಎಲ್ಲ ಇರುತ್ತೆ. ಇವೆಲ್ಲ ಕಿತ್ತೇ ಇಲ್ಲ ನೋಡಿ. ಯಾಕೆ ಎಲ್ಲೈತೆ? ಅಲ್ಲಿದೆ ನೋಡು. ಇಡ್ಸೋದನ್ ಬಂತು. ಹಿಡ್ಕೊ ಸಾಕ ಕಾಯಿ ಹಿಡ್ದು ಇಲ್ಲಿ ತೆಗಿಯೋದಾಗೈತೆ. ಕೆಳಗಡೆ ಹಾವಿರ್ತಾವೋ ಏನ್ ತೆಗಿಬೇಕಾ? ಸ್ನೇಕ್ಸ್ ಇರ್ತವೆ. ಏನ್ ತೆಗಿಬೇಕು ಬಿರಾಜು? ಇಲ್ಲಿ ಆನ್ ದ ವೇ ಅಲ್ಲಿ ಪಿಂಕ್ ಕಲರ್, ಲೈಟ್ ಪಿಂಕ್ ಚೆನ್ನಾಗಿತ್ತು ಲೋಟಸ್ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದೀವಿ ನೋಡೋದಿಕ್ಕೆ. ಚೆನ್ನಾಗಿದೆ, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಲೋಟಸ್ನ ಕದಕ. ಈ ಕಲರ್ ವೈಟ್ ಪಿಂಕ್ ನೋಡಿದೀವಿ, ಇದು ಡಿಫ್ರೆಂಟ್ ಆಗಿದೆ ಕಾಂಬಿನೇಷನ್. ವೈಟ್ ಪಿಂಕ್ ಚೆನ್ನಾಗಿದೆ. ದೇವಸ್ಥಾನ ಇದೆ, ಆರ್ಟಿಫಿಷಿಯಲ್ ಆಗಿ ಹಾಕಿರೋದು ಅನ್ಸುತ್ತೆ ಇದು. ದೇವಸ್ಥಾನ, ಅದೇ ದೇವಸ್ಥಾನ ಇದೆ, ಇದು ಆರ್ಟಿಫಿಷಿಯಲ್ ಆಗಿ ಹೊಸದಾಗಿ ಕ್ರಿಯೇಟ್ ಮಾಡ್ದಂಗಿದೆ. ಯಾವ್ದೋ ದೇವಸ್ಥಾನ ಇದೆ ಚಿಕ್ಕದಾಗಿ. ಯಾರು ನಡ್ತಾರದು ಅವ್ರಿಗ ರೀ ಇದೆ ರೀ. అది ఇక్కడ ఫేస్ చేయింది కదా. నేను ఊరికి ఇవి ఆర్టిఫిషియల్ ఫ్లవర్స్ అనుకోండి. ಬಂದ್ಬಿಡತ್ತೆ ಒಂದ್ ಸ್ವಲ್ಪ ದಿನ, ಅಲ್ಲಿವರೆಗೂ ಸ್ಪ್ರೆಡ್ ಆಗಿದೆ, ಬಂದ್ಬಿಡುತ್ತೆ. అదంతా అవే ఇంకా పూలు రావాలంటే ఈ చిక్కదాకా ಬರ್ತಾ ಇದೆ. వరలక్ష్మి పండుగ చేసేటప్పుడు కదంతా పీక్కుంటాం. మా బోర్ దగ్గరే ఒక పువ్వు పెట్టలేదు, ఈడు పెడతా. ಯಾಗಚ್ಚಿ ಡ್ಯಾಮ್ ಅಂತ ಇದು ಬೇಲೂರು ಹತ್ರ. ಯಗಚ್ಚಿ ಡ್ಯಾಮ್ ಅಂತ ಇದು. ಏನ್ ಸ್ಪೆಷಾಲಿಟಿ ಇದು? ಡ್ಯಾಮ್ ಅಷ್ಟೇ ಬಂದಿತ್ತು ಅನ್ಸುತ್ತೆ ಯಾವಾಗ. ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಎಲ್ಲ ಈಗ
ವಾವ್ ಜಿಯ ನೋಡು. అది ఏంది ನಾನು ಏನು ಮಾಡಿದೆ ಅಂತ ಹೇಳ್ಬಿಟ್ಟು ನಂಗೆ ಹೇಳ್ತವ್ರೆ ಚಿಕ್ಕ ಹುಡುಗನ ಆಪಲ್ಕಾಯಿ ನೋಡಿ ಏನ್ ಜ್ವರ ಗೈಸ್ ಬೇಲೂರಿಗೆ ರೀಚ್ ಆಗಿದ್ದೀವಿ. ಬೇಲೂರು ಚೆನ್ನಕೇಶ್ವರ ಟೆಂಪಲ್ ಇಲ್ಲಿ ಬಂದಿದ್ದೀವಿ. ಟೆಂಪಲ್ ಹತ್ರ ಪಾರ್ಕಿಂಗ್ ಮಾಡ್ಬಿಟ್ಟು ಟೆಂಪಲ್ ವಿಸಿಟ್ ಮಾಡ್ಕೊಂಡ್ ಬರೋದಕ್ಕೆ ಹೋಗ್ತಾ ಇದೀವಿ. ಅಲ್ಲಿ ಡ್ಯಾಮ್ ಹತ್ರ ಹೋಗಿದ್ವಲ್ಲ, ಡ್ಯಾಮ್ ಹತ್ರ ಏನು ಜಾಸ್ತಿ ನೋಡಕ್ಕಾಗಿಲ್ಲ. ಕೂತ್ಕೊಂಡು ಕಾಫಿ ಎಲ್ಲ ಕುಡಿದ್ಬಿಟ್ಟು ಒಂದ್ ಸ್ವಲ್ಪ ಕಾಫಿ ಮಾಡ್ಕೊಂಡು ಸ್ನಾಕ್ಸ್ ತಿನ್ಕೊಂಡು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ದೇವಸ್ಥಾನ ನೋಡೋಣ ಯಾವ ತರ ಇದೆ ಅಂತ. ನಾನು ಯಾವಾಗೋ 4th ಕ್ಲಾಸಲ್ಲಿ ಇದ್ದಾಗ ಸ್ಕೂಲ್ ಟ್ರಿಪ್ಪಲ್ಲಿ ಬಂದಿದ್ದೆ. ನನಗೆ ಅಷ್ಟು ಅದೇನದು ಅಷ್ಟು ನೆನಪಿಲ್ಲ. ನೋಡೋಣ ಇವಾಗ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಬನ್ನಿ ಬನ್ರಿ ಬೇಗ. ವಿಶೋ ಹೊಡಿಬಾರ್ದು, ಅಣ್ಣಗ ಹಾಕ್ಬೇಕು. ಅಣ್ಣ ಹೇಳ್ಕೊಡ್ತಾ ಇದ್ದ ನೋಡು, ಅಣ್ಣಗ ವಿಡಿಯೋಗಳು ಮಾತ್ರ